ಕಾರ ಈ ಅಶ್ರಫ್ ಎನ್ನುವಂತ ವ್ಯಕ್ತಿ ಏನಿದಾನೆ ಈತ ಈ ಮಹಾಲಕ್ಷ್ಮಿಯನ್ನ ಬೆಳಗ್ಗೆ ಮತ್ತೆ ಸಂಜೆ ಪದೇ ಪದೇ ಆಕೆಯನ್ನ ಪಿಕಪ್ ಮಾಡೋದು ಮತ್ತು ಡ್ರಾಪ್ ಮಾಡೋದು ಮಾಡ್ತಿದ್ದ. ಇದು ಈ ಮುಕ್ತಿ ನಿರಂಜನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಅವನು ಪದೇ ಪದೇ ಆಕೆಗೆ ಹೇಳ್ತಾನೆ ಬಂದಿದ್ದ, ಯಾರವನು, ಅವನ ಜೊತೆ ಯಾಕೆ ನೀನು ಅಷ್ಟೊಂದು ಸಲಿಗೆಯಿಂದ ಇದ್ದೀಯಾ, ಅವನು ಯಾಕೆ ನಿನ್ನನ್ನ ಬೆಳಗ್ಗೆ ಮತ್ತೆ ಸಂಜೆ ಪದೇ ಪದೇ ಡ್ರಾಪ್ ಹಾಗೂ ಪಿಕಪ್ ಮಾಡ್ತಿದ್ದಾನೆ, ನೀನು ಅವನ ಜೊತೆ ಸಲಿಗೆಯಿಂದ ಇರೋದನ್ನ ನಿಲ್ಸು ಅಂತ ಆತ ಬುದ್ಧಿ ಹೇಳಿದ್ದ. ಆಗ ಈ ಒಂದು ಜಗಳ ಅತಿರೇಕಕ್ಕೆ ಹೋಗಿ ಹತ್ಯೆ ಮಾಡದೆ ಅಂತ ಬರೆದಿದ್ದಾನೆ. ಸೆಪ್ಟೆಂಬರ್ 3ನೇ ತಾರೀಕು ನಾನು ಆಕೆ ಮನೆಗೆ ಹೋಗಿದ್ದೆ. ಈ ಒಂದು ವಿಷಯವನ್ನು ಮಾತಾಡುವಾಗ ಆಕೆ ನನಗೆ ಹೊಡೆಯೋದಕ್ಕೆ ಬಂದ್ಲು. ಇದು ನನಗೆ ತುಂಬಾನೇ ಕೋಪ ತರಿಸಿ ನಾನು ಆಗ ಆಕೆಗೆ ಹೊಡೆದೆ. ಈ ಒಂದು ಜಟಾಪಟಿಯಲ್ಲಿ ನನಗೆ ಕೋಪ ಜಾಸ್ತಿಯಾಗಿ ಆಕೆಯನ್ನ ಹತ್ಯೆ ಮಾಡದೆ ಅಂತ ಆತ ಡೈರಿಯಲ್ಲಿ ಬರೆದಿದ್ದಾನೆ. ನಂತರ ಆ ಒಂದು ದೇಹವನ್ನ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಆಕೆಯ ದೇಹವನ್ನ ತುಂಡರಿಸಿ ಸುಮಾರು 59 ಪೀಸ್ ಮಾಡದಿಂದನೂ ಕೂಡ ಆತ ಅದರಲ್ಲಿ ಬರೆದಿದ್ದಾನೆ. ಆಮೇಲೆ ಆಕೆ ದೇಹವನ್ನ ಫ್ರಿಜ್ ನಲ್ಲಿಟ್ಟು ಪರಾರಿಯಾದೆ ಅಂತ ಬರೆದಿದ್ದಾನೆ. ಇದಾದ್ಮೇಲೆ ಆತನಿಗೆ ಈ ಪೊಲೀಸರು ತನ್ನನ್ನು ಬಂಧಿಸಿ ಜೈಲಿಗೆ ತಳ್ತಾರೆ. ನನಗೆ